ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರುವಂಥ ಅಧಿಕ ಮಾಸದ ಶುಕ್ಲ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ. ಶ್ರೀ ಕೃಷ್ಣದೇವರು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಮಲಮಾಸಸ್ಯ ಯಾ ಪುಣ್ಯ ಪ್ರೋಕ್ತ ನಾಮ್ನಾ ಚ ಪದ್ಮಿನಿ ಸಪೋಷಿತ ಪ್ರಯತ್ನೇನ ಪದ್ಮನಾಭ ಪುರಂ ನಯೇತ ಅಂಥೇಳಿ. ಅಂದರೆ ಹೇ ಯುಧಿಷ್ಠಿರ, ಈ ಅಧಿಕ ಮಾಸದಲ್ಲಿ ಬರುವಂಥ ಅಧಿಕ ಪುಣ್ಯಪ್ರದವಾದಂಥ ಈ ಏಕಾದಶಿಗೆ ಪದ್ಮಿನಿ ಅಂತ ಹೆಸರು. ಅಂದರೆ ನಾಳೆ ಆಚರಣೆ ಮಾಡ್ತಾ ಇರುವಂಥ ಏಕಾದಶಿಗೆ ಪದ್ಮಿನಿ ಏಕಾದಶಿ. ಈ ನಾಳೆ ದಿವಸ ಸ್ವಲ್ಪ ಪ್ರಯತ್ನ ಪಟ್ಟಾದರೂ ಏಕಾದಶಿಯನ್ನು ಮಾಡಿ ಭಗವಂತನ ಆರಾಧನೆ ಮಾಡೋದ್ರಿಂದ ಪದ್ಮನಾಭ ವೈಕುಂಠ ಲೋಕಕ್ಕೆ ಕರೆದೊಯ್ತಾನಂತೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಯತ್ನೇನ ಪದ್ಮನಾಭ ಪುರಂ ನಯೇತ ಅಂಥೇಳಿ. ಪ್ರಯತ್ನ ಪಟ್ಟು ನಾನು ಭಗವಂತನನ್ನು ಆರಾಧನೆ ಮಾಡ್ತೀನಿ ಅಂತ ನಾಳೆ ದಿವಸ ಸ್ವಲ್ಪ ಉಪವಾಸ ಮಾಡಿ ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ ಪದ್ಮನಾಭ ಪುರಂ ನಯೇತ, ಪದ್ಮನಾಭ ಲೋಕಕ್ಕೆ ಅಂದರೆ ವೈಕುಂಠಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನಂತೆ. ಅದಕ್ಕಾಗಿ ನಾಳೆ ದಿವಸ ಮಲಮಾಸ ಪ್ರಯುಕ್ತ ನಾಳೆ ದಿವಸ ಪದ್ಮಿನಿ ಏಕಾದಶಿ, ಈ ಶುಕ್ಲ ಏಕಾದಶಿಯನ್ನು ನಾವು ಪದ್ಮಿನಿ ಏಕಾದಶಿ ಅಂಥೇಳಿ ಕರೀತಾರೆ. ಈ ಏಕಾದಶಿ ವಿಶೇಷ ಆಚರಣೆ ಅದನ್ನು ತಿಳಿಸ್ಕೊಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿರಿ. ಸರಳ ರೀತಿಯಲ್ಲಿ ಹೇಳ್ಕೊಡ್ತೀನಿ. ನಾಳೆ ದಿವಸ ಈ ಏಕಾದಶಿ ವ್ರತ 3 ದಿವಸದ್ದು. ಇವತ್ತಿನ ದಿವಸ ಏಕಭುಕ್ತ, ದಶಮಿ ಒಂದೇ ಊಟ, ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ನಬೇಕು. ಮತ್ತು ಸಂಕಲ್ಪದ ಮುಂದೆ ಹೇಳ್ಕೊಡ್ತೀನಿ. ನಾಳೆ ದಿವಸ ವಿಶೇಷವಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕೂ ಕೂಡ ಒಂದು ವಿಧಿವಿಧಾನ ಅದ. ನಾಳೆ ದಿವಸ ಶಾಸ್ತ್ರದಲ್ಲಿ ಅಂದರೆ ಈ ಏನು ನಾವು ಪುರಾಣಗಳಲ್ಲಿ ಹೇಳುವ ಹಾಗೆ ಏಕಾದಶಿ ದಿವಸ ಹಲ್ಲನ್ನು ನಾವು ಯಾವ ರೀತಿ ಪೇಸ್ಟು ಗಿಸ್ಟ್ ಹಾಕ್ಕೊಂಡು ತಿಕ್ಕೊಳ್ತೇವಲ್ಲ ಆ ರೀತಿಯಾಗಿ ತಿಕ್ಕಬಾರ್ದು. ದಂತಧಾವನ ಅಂಥೇಳಿ ನಾಳೆ ದಿವಸ ಕೇವಲ ಬಾಯಲ್ಲಿ 12 ಸಲ ನೀರಿನಿಂದ ಬಾಯಿ ಮುಕ್ಕಳಿಸಿ ದಂತವನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂಥೇಳಿ ಹೇಳ್ತದೆ. ಆ ರೀತಿಯಾಗಿ ನಾಳೆ ದಿವಸ 12 ಸಲ ಬಾಯಿಯನ್ನು ಮುಕ್ಕಳಿಸಿ ಬಾಯಿ ಸ್ವಚ್ಛವನ್ನು ಮಾಡಿಕೊಂಡು ನಂತರ ಸ್ನಾನಕ್ಕೆ ಹೋಗಬೇಕಾದ್ರೆ ಗೋಮಯ ಅಂದರೆ ಸ್ವಲ್ಪ ಸಗಣಿಯನ್ನು ಇಟ್ಕೊಳ್ಬೇಕು. ಮೃತ್ತಿಕಾ ಅಂದರೆ ತುಳಸಿಯೊಳಗಿನ ಒಂಚೂರು ಮಣ್ಣನ್ನು ತೆಗೆದುಕೊಳ್ಬೇಕು. ಎಳ್ಳನ್ನು, ಕರಿ ಎಳ್ಳನ್ನು ಒಂಚೂರು ಇಟ್ಕೊಳ್ಬೇಕು, ಅಥವಾ ಬಿಳಿ ಎಳ್ಳು ನಿಮ್ಮ ಮನೆಯಲ್ಲಿ ಯಾವುದು ಇರ್ತದೋ ಆ ಎಳ್ಳನ್ನು ಇಟ್ಕೊಳ್ಬೇಕು. ದರ್ಭ ಇದ್ದರೆ ಒಂದು ದರ್ಭದ ತುಂಡನ್ನು ಇಟ್ಕೊಳ್ಬೇಕು. ಇವುಗಳನ್ನು ತೆಗೆದುಕೊಂಡು ನಂತರ ಅಮಲ ಚೂರ್ಣ ಅಂತ ಹೇಳ್ತೀವಿ. ಅಂದರೆ ನೆಲ್ಲಿಕಾಯಿಯನ್ನು ಮಿಕ್ಸರ್ಗೆ ಹಾಕ್ಕೊಂಡು ಅಥವಾ ಹೆರೆದು ಅದನ್ನು ಪೂರ್ಣವಾಗಿ ನಾವು ಮಿಕ್ಸರ್ಗೆ ಹಾಕಿದ್ರೆ ಸಣ್ಣ ಆಗಿಬಿಡ್ತದೆ. ಅದನ್ನು ನಾವು ಮೈಗೆ ಲೇಪಿಸ್ಕೊಳ್ಬೇಕು. ಅಮಲ ಚೂರ್ಣ ಅಂತಲೇ ಹೇಳ್ತೇವೆ ಅದಕ್ಕೆ. ಅದನ್ನು ಹಚ್ಕೊಂಡು ವಿದ್ಯುಕ್ತವಾಗಿ ಸ್ನಾನವನ್ನು ಮಾಡಬೇಕು. ಮೃತ್ತಿಕೆ ಅಂದರೆ ತುಳಸಿಯೊಳಗಿನ ಒಂಚೂರು ಮಣ್ಣು. ಆ ಮಣ್ಣನ್ನು ವರಾಹ ರೂಪಿ ಭಗವಂತನ ಸ್ಮರಣೆಯನ್ನು ಮಾಡಿ ಅದನ್ನು ನಾವು ತಲೆಗೂದಲು ಮತ್ತು ಮುಖಕ್ಕೆ, ಕಣ್ಣಿಗೆ ಹಚ್ಕೊಳ್ಬೇಕಂದ್ರೆ ಕಣ್ಣಂದ್ರೇನು, ಕಣ್ಣಿನ ರೆಪ್ಪೆ ಮೇಲೆ ಎಲ್ಲ ಹಚ್ಕೊಂಡು, ಹೇ ಮೃತ್ತಿಕೆ, ನನ್ನ ನೇತ್ರಗಳ ಮತ್ತು ತಲೆಗೂದಲ ಮೇಲೆ ಧಾರಣ ಮಾಡಲ್ಪಟ್ಟ ನೀನು ನನ್ನನ್ನು ಪವಿತ್ರಗೊಳಿಸು ಅಂಥೇಳಿ ಬೇಡ್ಕೊಂಡು ಭಗವಂತನ ಸ್ಮರಣೆ, ಶ್ರೀಹರಿಯ ಪೂಜೆಯನ್ನು ಮಾಡಲಿಕ್ಕೆ ಯೋಗ್ಯತೆಯನ್ನು ತಂದುಕೊಡು. ಈ ಒಂದು ಸ್ನಾನ ಪವಿತ್ರ ಸ್ನಾನವಾಗಲಿ, ನನ್ನ ದೇಹ ಶುದ್ಧವಾಗಲಿ. ಮೃತ್ತಿಕೆ ಹಚ್ಕೊಂಡ್ಮೇಲೆ ನಂತರ ಸಗಣಿಯನ್ನು ಸ್ವಲ್ಪ ಕೈ, ಮುಖಕ್ಕೆ, ಉದರಕ್ಕೆ ಹಚ್ಕೊಳ್ಬೇಕು. ಅಂದರೆ ಹೊಟ್ಟೆಗೆ ಹಚ್ಕೊಂಡು ಗೋವಿನ ಉದರದಲ್ಲಿರುವಂಥ ಸಮಸ್ತ ಭೂಮಿಯನ್ನೇ ಪವಿತ್ರಗೊಳಿಸಿರುವಂಥ ಸರ್ವ ಔಷಧಿಗಳಿಂದ ಉತ್ಪನ್ನವಾದಂಥ ಗೋಮಯ ನನ್ನನ್ನು ಪಾವನಗೊಳಿಸಲಿ ಅಂಥೇಳಿ ಬೇಡ್ಕೊಂಡು ಆ ಒಂದು ಸಗಣಿಯನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕು. ದರ್ಬೆಯನ್ನು ಇಟ್ಕೊಂಡು ಸ್ನಾನ ಮಾಡಿ, ಹೇ ದೇವ ಜಗನ್ನಾಥ, ಶಂಖಚಕ್ರ ಗದಾಧರ, ಹೇ ವಿಷ್ಣು, ನಿನ್ನ ತೀರ್ಥದಲ್ಲಿ ಸ್ನಾನ ಮಾಡಲು ನನಗೆ ಅನುಜ್ಞೆಯನ್ನು ಕೊಡು ಅಂಥೇಳಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಒಗೆದ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದು ಅರಿಶಿನ ಕುಂಕುಮ ಹಚ್ಕೊಂಡು ನಂತರ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ 10 ಚಕ್ರವನ್ನು ಅಥವಾ 24 ಶಂಖ 24 ಚಕ್ರವನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹಾಕ್ಕೊಳ್ಬೇಕು. ನಾಳೆ ದಿವಸ ವಿಶೇಷವಾಗಿ ಶ್ರೀ ರಾಧಾ ಸಹಿತ ಕೃಷ್ಣನ ಪೂಜೆಯನ್ನು ಮಾಡಬೇಕು ವಿಧಿಪೂರ್ವಕವಾಗಿ. ಅಷ್ಟೇ ಅಲ್ಲ, ಪಾರ್ವತಿ ಸಹಿತ ಶಿವನನ್ನು ಸಹ ನಾಳೆ ದಿವಸ ಪೂಜೆಯನ್ನು ಮಾಡಬೇಕು. ಇದಕ್ಕೆ ವಿಶೇಷವಾಗಿರುವಂಥ ಪದ್ಮಿನಿ ಏಕಾದಶಿ ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ಹಿಂದೆ ಕಾರ್ತ್ಯವೀರ್ಯಾರ್ಜುನ ಬಹಳಷ್ಟು ಮಂದಿ ಹೆಸರನ್ನು ಕೇಳಿರ್ತೀರಿ. ಮಂಡಲಾಧಿಪತಿ ಅಂಥೇಳಿ
ಆತ ರಾವಣನೊಂದಿಗೆ ಯುದ್ಧ ಮಾಡಿ ರಾವಣ ಎಂತೆಂಥವ್ರನ್ನೆಲ್ಲ ದೇವತೆಗಳನ್ನೆಲ್ಲ ಸೋಲಿಸಿದ್ದ. ಆದರೆ ರಾವಣನನ್ನು ಸೋಲಿಸಿ ಆತನನ್ನು ಬಂದಿಯಾಗಿ ಇರಿಸ್ಕೊಂಡ್ಬಿಟ್ಟಿದ್ದ ಕಾರ್ತ್ಯವೀರ್ಯಾರ್ಜುನ. ಅದಕ್ಕಾಗಿ ಅಂತಹ ಶಕ್ತಿಯುತವಾದಂಥ ರಾಜ ಆತ. ಮುಂದೆ ಪುಲಸ್ತ್ಯರು ಕಾರ್ತ್ಯವೀರ್ಯಾರ್ಜುನನನ್ನು ಮನವೊಲಿಸಿ, ಯಾಕಂದರೆ ರಾಮಾಯಣ ಆಗಬೇಕಾಗಿತ್ತು, ರಾವಣ ಹೊರಗೆ ಬರಬೇಕಾಗಿತ್ತು. ಅದಕ್ಕಾಗಿ ಪುಲಸ್ತ್ಯರು ಕಾರ್ತ್ಯವೀರ್ಯನನ್ನು ಪ್ರಾರ್ಥನೆಯನ್ನು ಮಾಡಿ ಬಂಧನದಿಂದ ಬಿಡಿಸಿದರು. ಆ ಕಾರ್ತ್ಯವೀರ್ಯಾರ್ಜುನನ ಕಥೆಯನ್ನು ಹೇಳ್ತೇನೆ. ಹಿಂದೆ ತ್ರೇತಾಯುಗದಲ್ಲಿ ಹಯಯ ಅನ್ನುವ ರಾಜವಂಶದಲ್ಲಿ ಹುಟ್ಟಿದಂಥ ಕೃತವೀರ್ಯನೆಂಬುವ ಮಾಹಿಷ್ಮತಿಯ ಒಂದು ದೊಡ್ಡ ರಾಜನಾಗಿರ್ತಾನೆ. ಆ ರಾಜನಿಗೆ ಅತ್ಯಂತ ಸುಂದರ ಆಗಿರುವಂಥ ಸಾವಿರಾರು ಜನ ರಾಣಿಯರಿರ್ತಾರೆ. ಆದರೆ ಅವನಿಗೆ ಒಬ್ಬರೂ ಕೂಡ ಒಂದು ಗಂಡು ಮಗುವನ್ನು ಹೆತ್ತುಕೊಡುವುದಿಲ್ಲ. ಆತನಿಗೆ ಚಿಂತೆ ಆಗಿಬಿಡ್ತದ, ಮುಂದಿನ ರಾಜ್ಯವನ್ನು ಮುಂದಿನ ನನ್ನ ರಾಜ್ಯವನ್ನು ಯಾರು ಆಳ್ತಾರೆ, ಒಂದೂ ಗಂಡು ಮಕ್ಕಳು ನನಗೆ ಹುಟ್ಟಲಿಲ್ಲ ಅಂಥೇಳಿ ದೇವತೆಗಳನ್ನು ಕುರಿತು ಎಷ್ಟೋ ಯಜ್ಞವನ್ನು ಮಾಡಿಸಿದ, ಪಿತೃಗಳನ್ನು ಕುರಿತು ಎಷ್ಟೋ ಕಾರ್ಯಗಳನ್ನು ಮಾಡಿಸ್ತಾನೆ. ಸಿದ್ಧ ಪುರುಷರು, ಋಷಿಮುನಿಗಳು ಎಲ್ಲರನ್ನ ಪೂಜಿಸ್ತಾನೆ. ಏನು ಮಾಡಿದರೂ ಕೂಡ ಒಂದು ಗಂಡು ಮಗು ಪಡೀಲಿಕ್ಕೆ ಆಗೋದಿಲ್ಲ ಆತನಿಗೆ. ಆಗ ಕೆಲವರು ಅನುಜ್ಞೆಯಂತೆ ಆತ ವನಕ್ಕೆ ಹೋಗಿ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ನಿಶ್ಚಯನ್ನು ಮಾಡಿ, ತಪಸ್ಸಿನಿಂದಲೇ ಮನ ಅಭಿಷ್ಟ ಈಡೇರ್ತದ ಅಂತಿಕೊಂಡು ತಪಸ್ಸಿಗೆ ಹೊರಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಿರ್ತಾನೆ. ಆ ಸಮಯದಲ್ಲಿ ಆತನ ಹಿರಿಯ ಪತ್ನಿಯಾದಂಥ ಆಕೆ ಸತ್ಯ ಹರಿಶ್ಚಂದ್ರ ಮಗಳು ಆಕೆ ಪದ್ಮಿನಿ ಏನು ಮಾಡ್ತಾಳೆ, ಅಲ್ಲಿಗೆ ಬರ್ತಾಳೆ. ಬಂದಂಥ ಗಂಡ ಹೊರಟಿರೋದನ್ನು ನೋಡಿ ಆಕೆ ಹೇಳ್ತಾಳೆ, ನನಗೂ ಕೂಡ ನಾನು ಇಲ್ಲಿರುವುದಿಲ್ಲ, ನಾನು ನಿನ್ನೊಟ್ಟಿಗೆ ಈ ಕಾಡಿಗೆ ಬರ್ತೇನೆ. ಪತಿ ಪತ್ನಿಯರಿಬ್ಬರು ವನಕ್ಕೆ ಹೋಗ್ತಾರೆ. ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡ್ತಾರೆ. ಏನು ಮಾಡಿದರೂ ಕೂಡ ಮಗನನ್ನು ಪಡೀಲಿಕ್ಕೆ, ಗಂಡು ಮಗನ ಪಡೀಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಆಗ ಆಕೆ ಅನುಸೂಯ ದೇವಿಯನ್ನು ಭೇಟಿಯಾಗ್ತಾಳೆ. ಆ ಅನುಸೂಯ ದೇವಿಯನ್ನು ಭೇಟಿಯಾಗಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾಳೆ. ನಾವು ಎಷ್ಟೋ ವರ್ಷಗಳ ತಪಸ್ಸನ್ನು ಆಚರಣೆ ಮಾಡಿದರೂ ಕೂಡ ನಮ್ಮ ವಂಶ ಉದ್ಧಾರಕ ಹುಟ್ಟಲಿಲ್ಲ, ಅದಕ್ಕೆ ನಾವು ಮುಂದೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ಆಕೆ ಅನುಸೂಯ ದೇವಿಯನ್ನು ಆಕೆಗೆ ಪಾದಕ್ಕೆ ಎರಗಿ ಬೇಡ್ಕೊಳ್ತಾಳೆ, ಏನು ಮಾಡಬೇಕು ಹೇಳು ಅಂಥೇಳಿ. ಆಗ ಅತ್ಯಂತ ಪತಿವ್ರತೆಯಾದಂಥ ಅನುಸೂಯ ದೇವಿ ಆಕೆ ಏನಿರ್ತಾ ಅಂದರೆ, ನಾವು ಯಾವಾಗಲೂ ಹೇಳ್ತೀವಿ, ಒಂದು ಒಳ್ಳೆ ಗುರುಗಳಿಂದ ತೆಗೆದುಕೊಂಡಂಥ ಸಲಹೆಗಳು ಬೇಗ ನಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಅದೇ ರೀತಿಯಾಗಿ ಈಕೆ ಅನಸೂಯ ಬಳಿಗೆ ಬಂದಾಳ, ಕೇಳಲಿಕ್ಕತ್ತಾಳ, ನಮ್ಗೆ ಹಿಂಗಾಗ್ಯದ ಕಷ್ಟ ಅದ ಹೇಳು ಅಂತಂದಾಗ ಆಗ ಆಕೆ ಹೇಳ್ತಾಳೆ, ಏನೂ ಮಾಡಬೇಡ, 12ನೆಯ ಮಾಸಗಳಿಗಿಂತಲೂ ಶ್ರೇಷ್ಠವಾದಂಥ ಈ ಮಲಮಾಸ ಬಂದದ. ಈ ಮಲಮಾಸ 32 ಮಾಸಗಳ ಕಳೆದಾಗ ಒಮ್ಮೆ ಬರ್ತದೆ. ಇಂತಹ ಈ ಒಂದು ಅಧಿಕ ಮಾಸ ಸಿಗೋದು ಬಹಳಷ್ಟು ಪುಣ್ಯವನ್ನು ಹೊತ್ತುಕೊಂಡು ಬರ್ತದೆ. ಬಂದಿರುವಂಥ ಈ ಮಲಮಾಸದ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಶ್ರೇಷ್ಠವಾದದ್ದು. ಈ ದಿನ ವಿಧಿಪೂರ್ವಕವಾಗಿ ಉಪವಾಸವನ್ನು ಮಾಡಿ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಆರಾಧನೆಯನ್ನು ಮಾಡು. ಈ ರೀತಿ ಮಾಡೋದ್ರಿಂದ ಭಗವಂತ ಶೀಘ್ರದಲ್ಲಿ ಪ್ರಸನ್ನನಾಗಿ ಪುತ್ರನನ್ನು ಕರುಣಿಸ್ತಾನೆ ಅಂಥೇಳಿ. ಆಗ ಅನ್ಸು ಇಷ್ಟು ಹೇಳಿ ಮೊದಲು ಏನು ಪೂಜೆ ವಿಧಿವಿಧಾನ ಇರ್ತದಲ್ಲ, ಒಂದು ಕಲಶವನ್ನು ಇಟ್ಟು ಅದರಲ್ಲಿ ರುಕ್ಮಿಣಿ ಸಹಿತ ಕೃಷ್ಣನ ಆಹ್ವಾನ ಮಾಡಿಕೊಳ್ಬೇಕು. ನಂತರ ಶಿವ ಪಾರ್ವತಿಯರನ್ನು ಕೂಡ ಅನೋನ್ಯವಾಗಿ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡೋದ್ರಿಂದ ಈ ಏಕಾದಶಿ ಪೂರ್ಣ ಫಲವನ್ನು ನಾವು ಪಡಿತೇವೆ ಅಂತ ಹೇಳಿ. ಅದೇ ರೀತಿಯಾಗಿ ಪದ್ಮಿನಿ ಅತ್ಯಂತ ಭಕ್ತಿಯಿಂದ ಅಧಿಕ ಮಾಸದ ಈ ಸರಳವಾಗಿರುವಂಥ ಎಷ್ಟೋ ವರ್ಷ ತಪಸ್ಸು ಮಾಡೋದು ಕೂಡ ಸಿಗದೇ ಇರುವಂಥ ಅವರ ಕೇವಲ ಪದ್ಮಿನಿ ಏಕಾದಶಿಯಿಂದ ಆಕೆಗೆ ಪ್ರಾಪ್ತ ಆಯಿತು. ಅತ್ಯಂತ ಭಕ್ತಿಯಿಂದ ಈ ಏಕಾದಶಿ ವ್ರತ ಆಚರಣೆ ಮಾಡಿದ್ರಿಂದ ಆಕೆ ಕೇಳ್ಕೊಂಡಿರುವಂಥ ಅವರ ಬಲಿಷ್ಠನಾಗಿರುವಂಥ ಒಬ್ಬ ಮಗ ಬೇಕು, 3 ಲೋಕದಲ್ಲಿಯೂ ಕೂಡ ಆತ ಹೆಸರು ಮಾಡಬೇಕು, ಆತನಷ್ಟು ಪರಾಕ್ರಮಿ ಈ ಒಂದು ಜಗತ್ತಿನಲ್ಲಿ ಯಾರೂ ಇರಬಾರ್ದು ಅನ್ನುವಂಥ ಒಂದು ವರವನ್ನು ಕೇಳ್ತಾಳೆ. ಆಗ ಆಕೆಯ ಭಕ್ತಿಗೆ ಮೆಚ್ಚಿದಂಥ ಭಗವಂತ ಕಾರ್ತ್ಯವೀರ್ಯ ಅನ್ನುವ ಒಂದು ಮಗನನ್ನು ಕರುಣಿಸ್ತಾನೆ. ಇಷ್ಟೂ ಪೂಜಾ ಫಲಗಳಿಂದ ಸಿಗಲಾದಂಥವರ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ರಿಂದ ಪದ್ಮಿನಿ ವರವನ್ನು ಪಡೆದಳು. ಅದಕ್ಕಾಗಿ ಈ ಏಕಾದಶಿಗೆ ಪದ್ಮಿನಿ ಏಕಾದಶಿ ಅಂಥೇಳಿ ಇಷ್ಟಾರ್ಥ ಸಿದ್ಧಿಗಾಗಿ ಈ ಏಕಾದಶಿ ಯಾರು ಬೇಕಾದರೂ ಭಗವಂತನ ಆರಾಧನೆಯನ್ನು ಮಾಡಿ ವರವನ್ನು ಪಡೆದುಕೊಳ್ಬಹುದು ಅನ್ನೋದಕ್ಕೆ ಈ ಅಧಿಕ ಮಾಸದ ಏಕಾದಶಿ ಪ್ರಸಿದ್ಧಿಯನ್ನು ಹೊಂದಿತು.
ಈ ರೀತಿಯಾಗಿ ನಾಳೆ ಅತ್ಯಂತ ಮಹತ್ವದ ಏಕಾದಶಿ ಪ್ರತಿ ಸಲ ಹೇಳ್ದ ಹಾಗೆ 3 ದಿವಸದ್ದು ಅಂತ ಹೇಳಿ. ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ದಿವಸ ಏಕಭುಕ್ತನಾಗಿರಬೇಕು. ಮಾರನೇ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸ ಯಥಾಶಕ್ತಿ ಮಾಡ್ಬೋದು. ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು, ಅವಲಕ್ಕಿ ಮಾಡ್ಬೋದು. ಅದು ಏಕಾದಶಿ ಉಪವಾಸ ನಿಮಗೆ ಬಿಟ್ಟಿದ್ದು. ಇನ್ನು ದ್ವಾದಶಿ ದಿವಸ ಪಾರಣಿ, ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಒಂದು ತುಪ್ಪ ಅನ್ನವನ್ನು ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನಂತರ ಪಾರಣಿಯನ್ನು ಮಾಡಿ ಊಟವನ್ನು ಮಾಡಬೇಕು. ಏಕಾದಶಿ ಕೂಡ ಒಂದೇ ಊಟ ಇರ್ತದೆ, ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ಬೋದು. ಈ ರೀತಿಯಾಗಿ ದಶಮಿ ದಿವಸ ಸಾಯಂಕಾಲ ದೀಪವನ್ನು ಹಚ್ಚಬೇಕಾದ್ರೆ ದಶಮಿ ದಿವಸೆ ಪ್ರಾಪ್ತೇ ವರ್ತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಾಯಂಕಾಲ ಸಂಕಲ್ಪ ಮಾಡಿಕೊಂಡು ರಾತ್ರಿ ಊಟವನ್ನು ಬಿಡಬೇಕು. ಏನಾದರೂ ಫಲಹಾರವನ್ನು ಮಾಡ್ಬೋದು. ನಂತರ ಮಾರನೇ ದಿವಸ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ತಕ್ಷಣ ಭಗವಂತನಿಗೆ ಸ್ಮರಣೆಯನ್ನು ಮಾಡಿಕೊಂಡು ಭಗವಂತನ ನೋಡಿ ಕೈ ಮುಗಿದು ಏಕಾದಶಂ ನಿರಾಹಾರ ಸ್ಥಿತ್ವಾಹಂ ಪರೆಹನಿಹಿ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ ಅಂಥೇಳಿ ಆ ದಿನ ನಾನು ಯಥಾಶಕ್ತಿಯಾಗಿ ನಾನು ಉಪವಾಸವನ್ನು ಮಾಡ್ತಾ ಇದ್ದೇನೆ, ಅದಕ್ಕಾಗಿ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಬೇಡ್ಕೊಳ್ಬೇಕು. ಉಪವಾಸ ನೀವು ಯಾವ ರೀತಿ ಮಾಡ್ಕೋತೀರಿ, ಏನು ಮಾಡ್ಕೋತೀರೋ, ನಿರಾಹಾರ ಮಾಡ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು, ಅದನ್ನು ಹೇಳ್ಕೊಳ್ಬೇಕು ಭಗವಂತನಲ್ಲಿ. ಇನ್ನು ದ್ವಾದಶಿ ದಿವಸ ಪಾರಣಿ ಸಮಯದಲ್ಲಿ ಅಡುಗೆ ಒಂದು ಅನ್ನ ಪಾಯಸ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಕೈ ಮುಗಿದು ಬೇಡ್ಕೋಬೇಕು. ಅಜ್ಞಾನಂ ತಿಮಿರಾಂಧಸ್ಯ ವೃತಾನಾನೇನ ಕೇಶವ ಪ್ರಸನ್ನ ಸುಮುಖೋ ಭೂತ್ವಾ ಜ್ಞಾನದೃಷ್ಟಿ ಪ್ರದೋಭವ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯದರ್ಚಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ. ಭಗವಂತ ಯಥಾಶಕ್ತಿಯಾಗಿ ನನ್ನಲ್ಲಿ ನೀ ಯಾವ ಜ್ಞಾನವನ್ನು ಕೊಟ್ಟಿಯೋ ಆ ಜ್ಞಾನದಿಂದ ನಾನು ಈ ಏಕಾದಶಿ ಉಪವಾಸವನ್ನು ಮಾಡೀನಿ, ಒಳ್ಳೆಯ ಕರ್ಮಗಳನ್ನು ಮಾಡೀನಿ, ಆ ಕರ್ಮಕ್ಕೆ ತಕ್ಕ ಒಳ್ಳೆಯ ಫಲವನ್ನು ಕೊಡು. ನನ್ನನ್ನು ಈ ಏನು ಜೀವನ ಅನ್ನೋ ಒಂದು ನಾನಾ ಸಂಕಷ್ಟಗಳಿಂದ ತುಂಬಿರ್ತದೆ, ರೋಗ ರುಜಿ ಚಿಂತೆಗಳಿಂದ ಮುಕ್ತನನ್ನಾಗಿ ಮಾಡು ಅಂಥೇಳಿ ಭಗವಂತನಲ್ಲಿ ಅನನ್ಯವಾಗಿ ಪ್ರೇಮ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ನಾಳೆ ದಿವಸ ವಿಶೇಷವಾಗಿ ನಿಮ್ಗೆ ಏನಾದರೂ ಹರಕೆಗಳಿದ್ದರೂ ಕೂಡ ನಾಳೆ ದಿವಸ ಭಗವಂತನ ಹರಿಸ್ಕೊಂಡು ಪೂಜೆಯನ್ನು ಮಾಡಬೇಕು. ಪದ್ಮಿನಿ ಎಷ್ಟೋ ವರ್ಷಗಳ ಫಲ ಅಂದರೆ ಏನು ತಪಸ್ಸಿನಿಂದ ಪಡೆಯಲಾಗದ್ದನ್ನು ಕೇವಲ ಈ ಒಂದು ಏಕಾದಶಿಯನ್ನು ಮಾಡಿ ಫಲವನ್ನು ಪಡೆದಿದ್ದಕ್ಕಾಗಿ ಈ ಏಕಾದಶಿಗೆ ಪದ್ಮಿನಿ ಏಕಾದಶಿ ಅಂತ ಹೆಸರು ಬಂತು. ಇನ್ನು ನಾಳೆ ದಿವಸ 10 ಶಂಖ 10 ಚಕ್ರ ಜಾಗ ಇದ್ದರೆ 24 ಶಂಖ 24 ಚಕ್ರ ಶಂಖಚಕ್ರವನ್ನು ಹಾಕಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಿ ಭಗವಂತನ ಇಟ್ಟು ಪೂಜೆಯನ್ನು ಮಾಡಬೇಕು. ಜೊತೆಗೆ ಲಕ್ಷ್ಮೀ ಸಹಿತ ನಾರಾಯಣ ಜೊತೆಗೆ ಶಿವ ಪಾರ್ವತಿಯರನ್ನು ಅನನ್ಯವಾಗಿ ಪೂಜೆಯನ್ನು ಮಾಡೋದಂದರೆ ವಿಶೇಷವಾದ ಫಲ ಅಂಥೇಳಿ. ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂದರೆ ಒಂದು ಕಲಶವನ್ನು ಇಟ್ಟಾದರೂ ಪೂಜೆಯನ್ನು ಮಾಡಬೇಕು. ನಮಗೆ ಈ ಸಾಧ್ಯ ಆದ ಅನ್ನೋರು ನಾಳೆ ದಿವಸ ದ್ವಾದಶಿ ವಿಶೇಷ ದಾನ ಆದ ಅದನ್ನು ಮುಂದಿನ ವಿಡಿಯೋದಾಗ ಹೇಳ್ತೇನೆ. ಕಲಶ ತುಂಬಿಡಬೇಕು. ಒಂದು ಹೊಸ ಕಲಶವನ್ನು ತಂದಿಟ್ಟು ಆ ಕಲಶದಲ್ಲಿ ಪಾರ್ವತಿ ಮತ್ತು ಶಿವನನ್ನು ಪೂಜೆ ಮಾಡಿ ಕೃಷ್ಣ ಸಹಿತ ರಾಧಿಕಾ ಪ್ರೀತರಾಗಲಿ ಅಂತ ಹೇಳಿ ದಾನವಾಗಿ ಸಹ ಕೊಡ್ತಾರೆ. ನಾಳೆ ದಿವಸ ಎಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಿರೋ ಅಷ್ಟು ನಿಮ್ಮ ಇಷ್ಟಾರ್ಥ ಬೇಗ ಈಡೇರ್ತದೆ. ಇನ್ನು ಪೂಜಾ ಸಂಕಲ್ಪವನ್ನು ಹೇಳಿಬಿಡ್ತೀನಿ. ನಾಳೆ ಪೂಜೆ ಸಮಯದಲ್ಲಿ ಏಕಾದಶಿ ಪೂಜೆಗೆ ವಿಶೇಷವಾಗಿ ಸಂಕಲ್ಪ ಇರ್ತದೆ, ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಏವಂ ಗುಣವಿಶೇಷ ವಿಶಿಷ್ಟಾಯಂ ಮಮ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಳವಾಪ್ತ್ಯರ್ಥಂ ಅಧಿಕ ಶುಕ್ಲ ಏಕಾದಶಿ ನಿಮಿತ್ಯ ಶ್ರೀ ರಾಧಾ ಸಹಿತ ಪುರುಷೋತ್ತಮ ದೇವತಾಭ್ಯೋ ನಮಃ ಯಥಾಶಕ್ತಿ ಯಥಾಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಅದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ. ನೀವು ಸ್ಮರಣೆಯನ್ನು ಮಾಡಿದರೆ ಸಾಕು, ಗಣಪತಿದು ಮುಂದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನಮಗೆ ನಿರ್ವಿಘ್ನತೆ ಸಿಗ್ತದೆ. ವಿಘ್ನಗಳಿಲ್ಲದೆ ಕೆಲಸ ಸಾಕಬೇಕು ಅಂದರೆ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಲೇಬೇಕು. ಈ ರೀತಿಯಾಗಿ ನಾಳೆ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಸಹಿತ ವಿಷ್ಣು ದೇವರ ಪೂಜೆಯನ್ನು ಮಾಡಿರಿ. ಯಥಾಶಕ್ತಿ ಶಿವಪಾರ್ವತಿಯರ ಪೂಜೆಯನ್ನು ಮಾಡಿರಿ. ಜೊತೆಗೆ ನಾಳೆ ದಿವಸ ಕೆಲವು ದಾನಗಳವ, ಆ ದಾನಗಳನ್ನು ಸರಳವಾಗಿರುವಂಥ ಕೆಲವು ದಾನಗಳವ ಅತ್ಯಂತ ಶ್ರೇಷ್ಠ ದಾನ ಅನಿಸ್ಕೊಳ್ತದೆ. ಅದನ್ನು ನಾಳೆ ದಿವಸ ಇಟ್ಟು ನೀವು ದ್ವಾದಶಿ ದಿವಸ ದಾನವನ್ನು ಮಾಡಲೇಬೇಕಾಗ್ತದೆ. ಇನ್ನು ಯಾವ ಸಮಯದಲ್ಲಿ ನಾಳೆ ದಿವಸ ಪೂಜೆಯನ್ನು ಮಾಡಬೇಕು ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಮೊದಲು ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ತೀನಿ. ಸಮಯ
4:30 5:20 ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಎರಡನೇ ಮುಹೂರ್ತ ಬೆಳಗ್ಗೆ 6:20 7:18 ಇದು ಕೂಡ ಬಹಳಷ್ಟು ಒಳ್ಳೆಯದು. ಇಷ್ಟು ಬೆಳಗ್ಗೆ ಬೇಗ ಆಗುವುದಿಲ್ಲ ಅನ್ನೋರಿಗೆ 9:25 11:40 ಇದು ಕೂಡ ಒಳ್ಳೆಯದು. ಈ ಪದ್ಮಿನಿ ಏಕಾದಶಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.